ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಒಂದು ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂಥ ರೆಸಿಪಿ. ಹಾಗೆ ನಾವು ಕುಕ್ಕರಲ್ಲಿ ಸುಮಾರು ಟೈಮೆಲ್ಲ ಮಾಡ್ಕೊತೀವಿ. ಅದೇ ರೀತಿ ಪಾತ್ರೆಯಲ್ಲೂ ನಾವು ಕೂಡ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಮೊದಲೇದಾಗಿ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಒಂದು ಹಿಡಿಯಷ್ಟು ಪುದೀನ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಒಂದೊಂದು ಹಿಡಿಯಷ್ಟು ನನ್ನ ಕೈಯಲ್ಲಾಗೋಷ್ಟು ಹಾಕಿದ್ದೀನಿ. ಹಾಗೆ ಕಸೂರಿ ಮೇಥಿನ 1 ಕಪ್ಪಷ್ಟು ನೀರಲ್ಲಿ ನೆನೆಸಿ ಹಾಕ್ಕೊಂಡಿರೋವಂಥದ್ದು. ಒಂದು 10-15 ನಿಮಿಷ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಈ ಥರ ಮೆಂತ್ಯ ಸೊಪ್ಪು ಇಲ್ಲ ಅಂತ ಅಂದವಾಗ ಈ ಮೆಥಡನ್ನು ಮಾಡಿ. ಇಲ್ಲ ಅಂತ ಅಂದರೆ ಕಸೂರಿ ಮೇಥಿ ಮನೇಲಿರುತ್ತಲ್ವ, ಅದನ್ನು ನೀರನ್ನು ಹಾಕ್ಬಿಟ್ಟು ನೆನೆಸಿಟ್ಕೊಂಡ್ರೆ ಅದೇ ಸೇಮ್ ಯಾವ ಥರ ನಾವು ಮೆಂತ್ಯ ಸೊಪ್ಪನ್ನು ಹಾಕಿದವಾಗ ಬರುತ್ತೋ ಟೇಸ್ಟು, ಅದೇ ಥರ ಇದು ಕೂಡ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ಹಾಗೆ ಅದನ್ನು ಸೈಡಲ್ಲಿ ಇಟ್ಕೊಂಡು ನಾನು ಬಿರಿಯಾನಿ ಮಾಡೋದಕ್ಕೆ ಅಕ್ಕಿ 1 kg ಅಕ್ಕಿನ ನೀರಲ್ಲಿ 1-2 ಸರಿ ವಾಶ್ ಮಾಡಿ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದು ಉದುರುದ್ರಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಸೈಡಲ್ಲಿ ಇಟ್ಕೊಂಡು ಹಾಗೆ ಇನ್ನೊಂದು ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾರ್ಮಲಾಗಿ ಅಗಲವಾಗಿರೋವಂಥ ಪಾತ್ರೆ. ಹಾಗೆ ಕುಕ್ಕರಲ್ಲಿ ಮಾಡ್ಕೊತೀವಿ ಅಂದರೆ ಅದನ್ನು ಕೂಡ ಇದೇ ಮೆಥಡಲ್ಲಿ ಮಾಡ್ಕೋಬೋದು. ಹಾಗೆ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ ನಂತರ, ಎಣ್ಣೆ ಕಾದಿದ ನಂತರ ಸ್ವಲ್ಪ ಸ್ಪೈಸಸನ್ನು ಹಾಕ್ಕೊಂಡಿದ್ದೀನಿ ಎಲ್ಲನೂ. ಹಾಗೆ ಒಂದು 2ರಿಂದ 3 ಈರುಳ್ಳಿನ ತೊಗೊಂಡಿದ್ದೀನಿ. 1 kg ಅಕ್ಕಿಗೆ ಮಾಡ್ತಾ ಇರೋವಂಥದ್ದು ನಾನಿಲ್ಲಿ. ಹಾಗೆ ಇದಕ್ಕೆ 3ರಿಂದ 4 ಈರುಳ್ಳಿ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿನ ತೊಗೊಂಡು ಅದಾದ ನಂತರ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೋದು, ಅಥವಾ ಸಪ್ರೇಟ್ ರೆಡಿ ಇದೆ ಮನೆಯಲ್ಲಿ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಸೊಪ್ಪನ್ನು ರುಬ್ಕೊಂಡಿದ್ದೆಲ್ಲ ಆ ಪೇಸ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೆ ಒಂದು 3ರಿಂದ 4 ಟೊಮೆಟೊನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಬಿರಿಯಾನಿ ಮಸಾಲನ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2ರಿಂದ 3 ಸ್ಪೂನ್ ಆಗಷ್ಟು ಬಿರಿಯಾನಿ ಮಸಾಲನ ಹಾಕ್ಕೊಟ್ಟಿದ್ದೀನಿ. ಹಾಗೆ ಬಿರಿಯಾನಿ ಮಸಾಲ ಇಲ್ಲ ಅಂತ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲನ ಕೂಡ ಹಾಕೋಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ. ಹಾಗೆ ನಾನು ಮೇಲ್ಗಡೆ ಸ್ವಲ್ಪ 1-2 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊ ಪೇಸ್ಟ್ ಬೇಡ ಅನ್ನೋರು ಒಂದು 4 ಟೊಮೆಟೊನ ಹಾಗೆ ಕಟ್ ಮಾಡಿ ಕೂಡ ಹಾಕೋಬೋದು. ಹಾಗೆ ಚಿಕನ್ ನಾನು ಮತ್ತೆ ಏನು ಮಸಾಲೆ ಏನೂ ಹಾಕಿಲ್ಲ, ಅರಿಶಿನ ಉಪ್ಪು ಹಾಕಿ ತೊಳೆದಿರೋವಂಥ ಚಿಕನನ್ನು ಇವಾಗ ಡೈರೆಕ್ಟಾಗಿ ಈ ಮಸಾಲೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸಿದಾದ ನಂತರ ಚಿಕನನ್ನು ಹಾಕಿಬಿಟ್ಟು ಈ ಥರ ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಆದ ನಂತರ ನೋಡಿ ಇವಾಗ ಬೇಯ್ತಾ ಇದೆ. ಇದಕ್ಕೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಆಮೇಲೆ ನೀರು ಕುದಿ ಬಂದಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೋಬೋದು, ಅಥವಾ ನಾನು ಮೊದಲೇ ನೆನೆಸಿಟ್ಟಿದ್ದಲ್ವ ಅದಕ್ಕೋಸ್ಕರ ನಾನು ಇವಾಗ ಹಾಕ್ತಾಯಿದ್ದೀನಿ. 1 kg ಅಕ್ಕಿಯನ್ನು ತೊಗೊತಾ ಇದ್ದೀನಿ. 1/4 kg ಚಿಕನನ್ನು ಹಾಕಿದ್ದೀನಿ. ಹಾಗೆ 4 ಟೊಮೆಟೊ, 4 ಈರುಳ್ಳಿ, ಹಾಗೆ ಸ್ಪೈಸಸ್ಸು, ಹಸಿ ಕೊತ್ತಂಬರಿ ಮತ್ತು ಪುದೀನ ಇದೆ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅಕ್ಕಿನ ಹಾಕಿ ಇವಾಗ ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಅದ್ರ ಜೊತೆನೇ ಹಾಕ್ಬಿಡ್ತಾ ಇದ್ದೀನಿ ನಾನು. ಹಿಂಡ್ತಾ ಇಲ್ಲ, ಹಾಗೆ ಕಹಿ ಬರುತ್ತೇನೋ ಅನ್ನೋ ಅನುಮಾನ ಕೂಡ ಇರುತ್ತೆ. ಯಾವುದೂ ಕಹಿ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇದು ಮುಸ್ಲಿಮಲ್ಲಿ ಯಾರೋ ಮಾಡೋದನ್ನು ನಾನು ನೋಡಿದೆ, ಅದಕ್ಕೋಸ್ಕರ ಈ ಥರ ನಾನು ನಿಂಬೆಹಣ್ಣನ್ನು ಕಟ್ ಮಾಡಿ ತುಂಬ ಸಲ ಟ್ರೈ ಮಾಡಿದ್ದೀನಿ ಕೂಡ. ಹಾಗೆ ಇವಾಗ ನಿಮ್ಮ ಜೊತೆನೂ ಕೂಡ ನಾನು ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲ ಮಸಾಲೆ ಹಾಗೆ ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ. ಆ ಕಡೆ ಇನ್ನೊಂದು ಸೈಡಲ್ಲಿ ನಾನು ಡೈರೆಕ್ಟ್ ದಪ್ಪ ತಳದ ಪಾತ್ರೆ ಆದರೆ ಈ ಥರ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಸ್ವಲ್ಪ ತೆಳುವಾಗಿರೋವಂಥ ತಳ ಇರೋದ್ರಿಂದ ಕೆಳಗಡೆ ಒಂದು ರೋಟಿ ತವಾನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಪಾತ್ರೆನ ಇಡ್ತಾಯಿದ್ದೀನಿ. ನಾನು ಬಿರಿಯಾನಿ ರೆಡಿ ಮಾಡಿರೋಂಥ ಪಾತ್ರೆನ ಹಾಕಿ ಒಂದು 10ರಿಂದ 15 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಒಂದು ಸಾರಿ ನೋಡ್ಕೊಂಬಿಡೋಣ. ನೀರನ್ನು ಏನಾದರೂ ಕಡಿಮೆ ಇದ್ದರೆ ಮಧ್ಯ ಹೋಲ್ ಥರ ಮಾಡಿ ನೀರುಗಳನ್ನು ಮೇಲೆ ಹಾಕಿ, ಅಥವಾ ನಿಮಗೆ ಬೇಡ ನೀರು ಅನ್ಸಿದ್ರೆ ಇವಾಗ 3/4% ಬೆಂದಿದೆ, ಇನ್ನೊಂದು 10 ನಿಮಿಷ ಬೆಂದರೆ ಸರಿ ಹೋಗುತ್ತೆ. ನೀಟಾಗಿ ಈ ರೀತಿ ಸ್ವಲ್ಪ ಕೆಳಗಡೆ ವೆಟ್ ಇರುತ್ತಲ್ವ, ಆವಾಗ ಈ ರೀತಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಾಳಿ ಆಡೋ ಹಾಗೆ, ತುಂಬ ಟೈಟಾಗಿ ಕ್ಲೋಸ್ ಮಾಡಬೇಡಿ, ಗಾಳಿ ಆಡೋ ಹಾಗೆ ಮುಚ್ಕೊಂಡ್ಬಿಟ್ರೆ ಬಿರಿಯಾನಿ ದಮ್ ಕಟ್ಟಿರುವಂಥದ್ದು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ತುಂಬ ಸುಲಭವಾಗಿ ಒಂದು 15 ನಿಮಿಷದಲ್ಲೆಲ್ಲ ಬಿರಿಯಾನಿ ರೆಡಿ ಮಾಡ್ಕೊಬಿಡ್ಬೋದು. ನೋಡಿದ್ರಲ್ವಾ, ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ
ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.